ನಮಸ್ಕಾರ. ನಮ್ಮ ಸುತ್ತಮುತ್ತ ನಡೀತಿರೋ ದೊಡ್ಡ ದೊಡ್ಡ ನಿರ್ಮಾಣ ಕಾರ್ಯಗಳನ್ನ ಒಮ್ಮೆ ಗಮನಿಸಿದ್ರೆ ಭಾರತದ ಮೂಲಸೌಕರ್ಯ ಮತ್ತೆ ರಿಯಲ್ ಎಸ್ಟೇಟ್ ಕ್ಷೇತ್ರ ಎಷ್ಟು ಫಾಸ್ಟ್ ಆಗಿ ಬೆಳೀತಿದೆ ಅನ್ನೋದು ಗೊತ್ತಾಗುತ್ತೆ. ಈ ಬೃಹತ್ ಬೆಳವಣಿಗೆಯ ಹಿಂದಿನ ಅತಿದೊಡ್ಡ ಶಕ್ತಿ ಯಾವುದು ಗೊತ್ತಾ? ಅದುವೇ ಸಿಮೆಂಟ್. ಗಗನಚುಂಬಿ ಕಟ್ಟಡಗಳಿರ್ಬೋದು, ಹೆದ್ದಾರಿಗಳಿರ್ಬೋದು ಅಥವಾ ಸೇತುವೆಗಳೇ ಆಗಿರ್ಬೋದು, ಎಲ್ಲದರ ಆರಂಭ ಸಿಮೆಂಟ್ನಿಂದಲೇ ಆಗುತ್ತೆ. ದೇಶ ಈ ಮಟ್ಟದಲ್ಲಿ ಅಭಿವೃದ್ಧಿ ಹೊಂದುತ್ತಿರುವಾಗ ಈ ಆರ್ಥಿಕ ಬೆಳವಣಿಗೆಯಲ್ಲಿ ನಾವೆಲ್ಲ ಹೇಗೆ ಪಾಲ್ಗೊಳ್ಬೋದು ಅನ್ನೋ ಕುತೂಹಲ ಇದ್ದೇ ಇರುತ್ತೆ. ಈ ಹಿನ್ನೆಲೆಯಲ್ಲಿ ಗ್ರೋ ನಿಫ್ಟಿ ಸಿಮೆಂಟ್ಸ್ ETF ಕುರಿತಾದ ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ಒಮ್ಮೆ ನೋಡೋಣ. ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ನಾವು ಭಾರತದ ಆರ್ಥಿಕ ಬೆಳವಣಿಗೆಯ ಕಥೆ, ಸಿಮೆಂಟ್ ವಲಯದ ಬೇಡಿಕೆ, ಈ ETF ಅಂದ್ರೆ ಏನು, ಇದರಲ್ಲಿರೋ ಪ್ರಮುಖ ಕಂಪನಿಗಳು, ಹೂಡಿಕೆ ಮಾಡೋದು ಹೇಗೆ, ಹಾಗೆ ಕೊನೆಯದಾಗಿ ಇದರಲ್ಲಿರೋ ರಿಸ್ಕ್ ಏನು ಅನ್ನೋದನ್ನ ಒಂದೊಂದಾಗಿ ನೋಡೋಣ. ಮೊದಲನೇದಾಗಿ ಭಾರತದ ಬೆಳವಣಿಗೆಯ ಅಡಿಪಾಯದ ಬಗ್ಗೆ ಮಾತಾಡೋಣ. ಜಾಗತಿಕ ಮಟ್ಟದಲ್ಲಿ ನಮ್ಮ ಸಿಮೆಂಟ್ ಮಾರುಕಟ್ಟೆ ಎಷ್ಟು ದೊಡ್ಡದಾಗಿದೆ ಅನ್ನೋದನ್ನ ನೋಡೋದು ತುಂಬಾನೇ ಮುಖ್ಯ. ಜಗತ್ತಿನಲ್ಲೇ ಅತಿ ಹೆಚ್ಚು ಸಿಮೆಂಟ್ ಉತ್ಪಾದನೆ ಮಾಡೋ ದೇಶಗಳಲ್ಲಿ ಚೀನಾದ ನಂತರ ಭಾರತ 2ನೇ ಸ್ಥಾನದಲ್ಲಿದೆ. ಇದು ಸುಮ್ಮನೆ ಒಂದು ಸಾಮಾನ್ಯ ಅಂಕಿಅಂಶ ಅಲ್ಲ, ಇದು ನಮ್ಮ ದೇಶೀಯ ಆರ್ಥಿಕತೆಯ ಬಲ ಮತ್ತು ಭವಿಷ್ಯದ ಬಲಿಷ್ಠ ನಿರ್ಮಾಣದ ಸಂಕೇತ. ಜಾಗತಿಕ ವೇದಿಕೆಯಲ್ಲಿ ನಮ್ಮ ಉದ್ಯಮದ ಸಾಮರ್ಥ್ಯ ಎಷ್ಟು ದೊಡ್ಡದಾಗಿದೆ ಅನ್ನೋದನ್ನ ಇದು ಎತ್ತಿ ತೋರಿಸುತ್ತೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ, ಇಡೀ ಪ್ರಪಂಚದಲ್ಲಿ ಉತ್ಪಾದನೆಯಾಗುವ ಒಟ್ಟು ಸಿಮೆಂಟ್ನಲ್ಲಿ 11% ಪಾಲು ನಮ್ಮ ಭಾರತದ್ದೇ ಆಗಿದೆ. ಅಂದ್ರೆ ಜಗತ್ತಿನಾದ್ಯಂತ ಪ್ರತಿದಿನ ಬಳಸೋ ಪ್ರತಿ 10 ಚೀಲಗಳಲ್ಲಿ 1 ಚೀಲ ನಮ್ಮಲ್ಲೇ ತಯಾರಾಗ್ತಿದೆ. ಈ ಬೃಹತ್ ಪ್ರಮಾಣದ ಉತ್ಪಾದನೆ ನಮ್ಮ ಉದ್ಯಮ ಎಷ್ಟು ಭದ್ರವಾಗಿದೆ ಅನ್ನೋದನ್ನ ಸಾಬೀತುಪಡಿಸುತ್ತೆ. ಸರಿ, ಉತ್ಪಾದನೆ ಬಗ್ಗೆ ಗೊತ್ತಾಯಿತು. ಈಗ ಸಿಮೆಂಟ್ ವಲಯದಲ್ಲಿ ದೇಶೀಯ ಬೇಡಿಕೆ ಅಥವಾ ಡಿಮ್ಯಾಂಡ್ ಎಷ್ಟಿದೆ ಅಂತ ನೋಡೋಣ. ಇಲ್ಲಿ ನಾವು ಗಮನಿಸಬೇಕಾದ ಒಂದು ಆಶ್ಚರ್ಯ ವಿಷಯ ಇದೆ. ನಾವು ಪ್ರಪಂಚದಲ್ಲೇ 2ನೇ ಅತಿದೊಡ್ಡ ಉತ್ಪಾದಕರಾಗಿದ್ರೂ ನಮ್ಮ ತಲಾ ಸಿಮೆಂಟ್ ಬಳಕೆ ಬರೀ 313 ಕೆಜಿ ಮಾತ್ರ. ಅದೇ ಜಾಗತಿಕ ಸರಾಸರಿ ನೋಡಿದ್ರೆ 470ರಿಂದ 520 ಕೆಜಿ ಇದೆ. ಅಂದ್ರೆ ಮುಂದಿನ ದಿನಗಳಲ್ಲಿ ಈ ಬೇಡಿಕೆ ಜಾಗತಿಕ ಮಟ್ಟ ತಲುಪೋಕೆ ನಮ್ಮಲ್ಲಿ ಇನ್ನೂ ಎಷ್ಟೊಂದು ಅವಕಾಶ ಇದೆ ಅಲ್ವಾ? ಮುಂಬರುವ ವರ್ಷಗಳಲ್ಲಿ ಈ ಬಳಕೆ ತುಂಬಾ ವೇಗವಾಗಿ ಏರಿಕೆಯಾಗೋ ಸಾಧ್ಯತೆಗಳೇ ಹೆಚ್ಚಾಗಿವೆ. ಈ ಡಿಮ್ಯಾಂಡ್ ಹೆಚ್ಚಾಗೋಕೆ ಮುಖ್ಯ ಕಾರಣ ಸರ್ಕಾರದ ಮಹತ್ವಾಕಾಂಕ್ಷಿಯ ಯೋಜನೆಗಳು. ಸಾರ್ವಜನಿಕ ಬಂಡವಾಳ ವೆಚ್ಚಕ್ಕೆ ಮೀಸಲಿಟ್ಟಿರೋ 12.2 ಲಕ್ಷ ಕೋಟಿ, ರಸ್ತೆಗಳ ಅಭಿವೃದ್ಧಿಗೆ 3.09 ಲಕ್ಷ ಕೋಟಿ, ಹಾಗೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಗೆ 54,000 ಕೋಟಿಗೂ ಹೆಚ್ಚು ಹಣ ಮೀಸಲಿಟ್ಟಿದ್ದಾರೆ. ಇವೆಲ್ಲ ಸುಮ್ಮನೆ ಯೋಜನೆಗಳಲ್ಲ, ಇವೇ ಸಿಮೆಂಟ್ ಉದ್ಯಮವನ್ನ ಮುಂದೆ ಕೊಂಡೊಯ್ಯೋ ಅಸಲಿ ಶಕ್ತಿಗಳು. ಈ ಆರ್ಥಿಕ ವಾತಾವರಣ ಅರ್ಥ ಆದ್ಮೇಲೆ ಈಗ ಅಸಲಿ ವಿಚಾರಕ್ಕೆ ಬರೋಣ. ಅದೇ, ಈ ನಿರ್ದಿಷ್ಟ ETF ಅಂದ್ರೆ ಏನು? ಈ ಗ್ರೋ ನಿಫ್ಟಿ ಸಿಮೆಂಟ್ಸ್ ETF ಅನ್ನೋದು ನಿಫ್ಟಿ ಸಿಮೆಂಟ್ ಇಂಡೆಕ್ಸ್ ಅನ್ನ ಫಾಲೋ ಮಾಡೋ ಒಂದು ಓಪನ್ ಎಂಡೆಡ್ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್. ಸರಳವಾಗಿ ಹೇಳ್ಬೇಕಂದ್ರೆ, ಯಾವುದೋ ಒಂದೇ ಸಿಮೆಂಟ್ ಕಂಪನಿ ಮೇಲೆ ಹಣ ಹಾಕೋ ಬದಲು ಈ ETF ಮೂಲಕ ಒಟ್ಟಿಗೆ ಇಡೀ ಸಿಮೆಂಟ್ ವಲಯದ ಟಾಪ್ ಕಂಪನಿಗಳ ಮೇಲೆ ಏಕಕಾಲದಲ್ಲಿ ಹೂಡಿಕೆ ಮಾಡಬಹುದು. ಇದು ಉದ್ಯಮದ ಒಟ್ಟಾರೆ ಬೆಳವಣಿಗೆಯಲ್ಲಿ ಪಾಲ್ಗೊಳ್ಳಲು ಇರೋ ಅತ್ಯಂತ ಪಾರದರ್ಶಕ ಮಾರ್ಗ. ಹಾಗಾದ್ರೆ ಈ ಇಂಡೆಕ್ಸ್ಗೊಳಗೆ ಪ್ರಮುಖವಾಗಿ ಯಾವ್ಯಾವ ಕಂಪನಿಗಳಿವೆ ಮತ್ತೆ ಬಂಡವಾಳ ಎಲ್ಲಿ ಹಂಚಿಕೆಯಾಗುತ್ತೆ ಅಂತ ನೋಡೋಣ. ಈ ಇಂಡೆಕ್ಸ್ನ ಪರ್ಫಾರ್ಮೆನ್ಸ್ ನಿರ್ಧಾರ ಆಗೋದು ಪ್ರಮುಖವಾಗಿ ಈ 5 ದೈತ್ಯ ಕಂಪನಿಗಳಿಂದ: ಗ್ರಾಸೀಮ್, ಶ್ರೀ ಸಿಮೆಂಟ್, ಅಲ್ಟ್ರಾಟೆಕ್, ಅಂಬುಜಾ ಮತ್ತೆ JK ಸಿಮೆಂಟ್. ಫ್ರೀ ಫ್ಲೋಟ್ ಮಾರ್ಕೆಟ್ ಕ್ಯಾಪ್ ಆಧಾರದ ಮೇಲೆ ಈ ಕಂಪನಿಗಳು ಅತಿ ಹೆಚ್ಚು ವೇಟೇಜ್ ಹೊಂದಿವೆ. ಅಂದ್ರೆ ಬಂಡವಾಳದ ಬಹುಪಾಲು ಈ ಉನ್ನತ ಕಂಪನಿಗಳ ತಲೆ ಹರಿಯುತ್ತೆ. ಒಂದು ನಿಮಿಷ ಯೋಚನೆ ಮಾಡಿ, ಬರೀ ಈ ಟಾಪ್ 5 ಕಂಪನಿಗಳೇ ನಿಫ್ಟಿ ಸಿಮೆಂಟ್ ಇಂಡೆಕ್ಸ್ನ ಸುಮಾರು 72% ಪಾಲನ್ನ ಹೊಂದಿವೆ. ಈ ಥರದ ಕಾನ್ಸಂಟ್ರೇಷನ್ ಇರೋದ್ರಿಂದ ಈ ETFನ ಭವಿಷ್ಯ ಈ ಸ್ಥಾಪಿತ ಕಂಪನಿಗಳ ವ್ಯವಹಾರ ಮತ್ತೆ ಲಾಭ ನಷ್ಟದ ಮೇಲೆಯೇ ಅತಿ ಹೆಚ್ಚು ಅವಲಂಬಿತವಾಗಿದೆ ಅಂತ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಇದೆಲ್ಲ ಕೇಳಿದ್ಮೇಲೆ ನ್ಯೂ ಫಂಡ್ ಆಫರ್ ಅಂದ್ರೆ NFOನಲ್ಲಿ ಹೂಡಿಕೆ ಮಾಡೋದು ಹೇಗೆ ಅನ್ನೋ ಪ್ರಶ್ನೆ ಬಂದೇ ಬರುತ್ತೆ. ಬನ್ನಿ ನೋಡೋಣ. ಇದು ತುಂಬಾ ಸಿಂಪಲ್. ಕೇವಲ ₹500 ಮಿನಿಮಮ್ ಇನ್ವೆಸ್ಟ್ಮೆಂಟಿಂದ ಈ ಮೂಲಸೌಕರ್ಯದ ಬೆಳವಣಿಗೆಯಲ್ಲಿ ಪಾಲ್ಗೊಳ್ಳಬಹುದು. ಆದರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ಟ್ರೇಡ್ ಮಾಡೋಕೆ ಡಿಮ್ಯಾಟ್ ಅಕೌಂಟ್ ಇರೋದು ಕಡ್ಡಾಯ. ಇನ್ನೊಂದು ಖುಷಿ ವಿಚಾರ ಅಂದ್ರೆ, ಇದನ್ನ ಮಾರಾಟ ಮಾಡುವಾಗ ಅಥವಾ ಹಿಂಪಡೆಯುವಾಗ ಯಾವುದೇ ಎಕ್ಸಿಟ್ ಲೋಡ್ ಇರಲ್ಲ. ಇದು ತುಂಬಾನೇ ಫ್ಲೆಕ್ಸಿಬಿಲಿಟಿ ಕೊಡುತ್ತೆ. ಇಲ್ಲಿ ನಾವು ಸಮಯದ ಬಗ್ಗೆ ಗಮನ ಹರಿಸಲೇಬೇಕು. ಈ ನ್ಯೂ ಫಂಡ್ ಆಫರ್ ಅವಧಿ ಜುಲೈ 22, 2026ಕ್ಕೆ ಮುಕ್ತಾಯ ಆಗುತ್ತೆ.
ಅದಾದ್ಮೇಲೆ ಆಗಸ್ಟ್ 5ರ ಒಳಗೆ ಇದು ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ರೆಗ್ಯುಲರ್ ಟ್ರೇಡಿಂಗ್ಗೆ ಲಭ್ಯವಾಗತ್ತೆ. ಅಂದ್ರೆ ಆಮೇಲೆ ಯಾವುದೇ ಸಾಮಾನ್ಯ ಷೇರಿನ ತರಾನೇ ದಿನನಿತ್ಯದ ಮಾರುಕಟ್ಟೆಯ ಬೆಲೆಯಲ್ಲಿ ಇದನ್ನ ಬೈ ಅಥವಾ ಸೆಲ್ ಮಾಡಬಹುದು. ಕೊನೆಯದಾಗಿ ಆದ್ರೆ ಅಷ್ಟೇ ಮುಖ್ಯವಾಗಿ ಲಾಭದ ಜೊತೆಗೆ ಇದರಲ್ಲಿರೋ ಪ್ರಮುಖ ಅಪಾಯಗಳ ಬಗ್ಗೆಯೂ ಮಾತಾಡ್ಲೇಬೇಕು. ನೋಡಿ, ಇದು ಒಂದು ಸೆಕ್ಟೋರಲ್ ಫಂಡ್ ಆಗಿರೋದ್ರಿಂದ ಇದು ವೆರಿ ಹೈ ರಿಸ್ಕ್ ಕ್ಯಾಟಗರಿಗೆ ಸೇರುತ್ತೆ. ಯಾಕಂದ್ರೆ ಇದು ಸಂಪೂರ್ಣವಾಗಿ ಸಿಮೆಂಟ್ ಮತ್ತೆ ರಿಯಲ್ ಎಸ್ಟೇಟ್ ಮೇಲೆಯೇ ಡಿಪೆಂಡ್ ಆಗಿದೆ. ಒಂದು ವೇಳೆ ಬ್ಯಾಂಕ್ ಬಡ್ಡಿದರ ಹೆಚ್ಚಾಗಿ ರಿಯಲ್ ಎಸ್ಟೇಟ್ ಡೌನ್ ಆದ್ರೆ ಈ ಫಂಡ್ ಮೇಲೂ ಅದರ ನೇರ ಮತ್ತು ಬಲವಾದ ಹೊಡೆತ ಬೀಳುತ್ತೆ. ಜೊತೆಗೆ ಎಕ್ಸ್ಚೇಂಜ್ ವಾಲ್ಯೂಮ್ ಕಡಿಮೆ ಆದರೆ ಲಿಕ್ವಿಡಿಟಿ ರಿಸ್ಕ್ ಕೂಡ ಎದುರಾಗಬಹುದು ಅನ್ನೋದನ್ನ ಮರಿಬಾರ್ದು. ಕೊನೆಗೊಂದು ಪ್ರಶ್ನೆ, ಮಾರುಕಟ್ಟೆಯ ಏರಿಳಿತಗಳನ್ನ ಎದುರಿಸೋಕೆ ಈ ಪೋರ್ಟ್ಫೋಲಿಯೋ ಸರಿಯಾದ ಅಡಿಪಾಯ ಹೊಂದಿದೆಯಾ? ಒಂದೇ ವಲಯದ ಮೇಲೆ ಇಷ್ಟೊಂದು ಅವಲಂಬಿತವಾಗಿರೋ ಈ ಹೂಡಿಕೆ ನಮ್ಮ ದೀರ್ಘಕಾಲೀನ ಆರ್ಥಿಕ ಗುರಿಗಳಿಗೆ ನಿಜಕ್ಕೂ ಹೊಂದ್ಕೊಳ್ತಾ ಅಂತ ಪ್ರತಿಯೊಬ್ಬರೂ ಯೋಚನೆ ಮಾಡಬೇಕು. ಕಟ್ಟಡದ ಭದ್ರತೆಗೆ ಸರಿಯಾದ ಸಿಮೆಂಟ್ ಎಷ್ಟು ಮುಖ್ಯವೋ, ಭವಿಷ್ಯದ ಆರ್ಥಿಕ ಭದ್ರತೆಗೆ ರಿಸ್ಕ್ ಅರಿತು ತಗೊಳ್ಳೋ ನಿರ್ಧಾರನೂ ಅಷ್ಟೇ ಮುಖ್ಯ ಅಲ್ವಾ?